ಇವತ್ತು 23/3/2026 ಪ್ರಥಮ ಸರ್ಗ ಸುಂದರಕಾಂಡ ಹನುಮತಃ ಸಮುದ್ರ ತರಣಂ. ಹೇಳುವರು ಡಾಕ್ಟರ್ ಸುರೇಂದ್ರ ಉಪಾಧ್ಯ, ಪರಂಪಳ್ಳಿ. ತಥೋ ರಾವಣ ನೀತಾಯಾಃ ಸೀತಾಯಾ ಶತ್ರುಕರ್ಷಣಃ ಯೇಷ ಪದಮನ್ವೇಷ್ಟುಂ ಚಾರಣಾಚರಿತೆ ಪತಿಃ. ಆಮೇಲೆ ರಾವಣನು ಕದ್ದೊಯ್ದಿದ್ದಂಥ ಸೀತೆ ಇರುವ ಸ್ಥಾನವನ್ನು ಹುಡುಕಲು ಶತ್ರು ಸಂಹಾರಕನಾದ ಹನುಮಂತನು ಚಾರಣರು ಸಂಚರಿಸುವ ಆಕಾಶ ಮಾರ್ಗದಲ್ಲಿ ಹೊರಟನು. ದುಷ್ಕರಂ ನಿಷ್ಠತಿದ್ವಂದ್ವಂ ಶಕೀಶಂಕರ್ಮ ವಾನರಃ ಸಮುದಗ್ರ ಶಿರೋಗ್ರೀವೋ ಗವಾಂ ಪತಿರಿವಾ ಭಬೌ. ಕಷ್ಟ ಸಾಧ್ಯವಾದ ಸಾಟಿಯೇ ಇಲ್ಲದ ಕಾರ್ಯವನ್ನು ಮಾಡಬಯಸಿದ ವಾನರನು ಮೇಲೆತ್ತಿದ ತಲೆ ಕುತ್ತಿಗೆಯುಳ್ಳವನಾಗಿ ಗೋವುಗಳ ಒಡೆಯ ಗೂಳಿಯಂತೆ ಕಾಣುತ್ತಿದ್ದನು. ಕುತ್ತಿಗೆಯ ಗುಳಿಯೊಳಗೆ ಹೋಗಿದ್ದು ಗೂಳಿಯಂತೆ ಕಾಣ್ತಾನೆ. ಅಥ ವೈಡೂರ್ಯವರ್ಣೇಶು ಶಾದ್ವಲೇಶು ಮಹಾಬಲಃ ಧೀರ ಸಲಿಲಕಲ್ಪೇಶು ವಿಚಾಚಾರ ಯಥಾ ಸುಖಂ. ವೈಡೂರ್ಯದಂಥ ಬಣ್ಣವನ್ನು ಹೊಂದಿದ್ದ ಜಲರಾಶಿಯಂತೆ ಕಾಣುತ್ತಿದ್ದಂತಹ ಹುಲ್ಲುಗಾವಲಿನಲ್ಲಿ ಮಹಾಬಲಶಾಲಿಯಾದ ಧೀರನಾದ ಆತನು ಮುಂದಿನ ಕಾರ್ಯವನ್ನು ಯೋಚಿಸುತ್ತಾ ಸಂಚರಿಸಿದನು. ದ್ವಿಜಾನ್ವಿತ್ರಾಸಯನ್ ಧೀಮಾನುರಸಾಪಾದಪಾನ್ ಹರನ್ ಮೃಗಾಂಶ್ಚ ಸುಬೂಹುನ್ನಿಘ್ನನ್ ಪ್ರಬದ್ಧ ಇವ ಕೇಸರಿ. ಇವನು ಹಕ್ಕಿಗಳಿಗೆ ಭಯವನ್ನುಂಟು ಮಾಡುತ್ತಾ ಎದೆಗೆ ತಾಗಿದ ಮರಗಳನ್ನು ಉರುಳಿಸಿ ಇತ್ತ ಅನೇಕ ಮೃಗಗಳನ್ನು ಕೊಲ್ಲುತ್ತಾ ಮದಿಸಿದ ಸಿಂಹದಂತೆ ಸಾಗಿದನು. ನೀಲಲೋಹಿತ ಮಾಂಜಿಷ್ಠ ಪದ್ಮವರ್ಣೇಃ ಸಿತಾಸಿತೈಃ ಸ್ವಭಾವವಿತೈಶ್ಚಿತ್ರೈರ್ಧಾತುಭಿಃ ಸುಮಲಂಕೃತಂ. ಕಪ್ಪು ಕೆಂಪು ಹಳದಿ ಎಣ್ಣೆಗೆಂಪು ಬಿಳಿ ಕಪ್ಪು ಮೊದಲಾದ ವಿವಿಧ ಬಣ್ಣದ ಧಾತುಗಳಿಂದ ಅಲಂಕೃತವಾಗಿದ್ದ. ಆಯ್ತಾ? ಅದೇ ಕಾಮರೂಪಿ ಭಿರಾವಿಷ್ಟ ಬಭೀಕ್ಷ್ಣಂ ಸಪರಿಚ್ಛದೈಃ ಯಕ್ಷ ಕಿನ್ನರ ಗಂಧರ್ವೈ ದೇವಕಲ್ಪೈಶ್ಚ ಪನ್ನಗೈಃ. ಇಷ್ಟ ಬಂದ ರೂಪ ತಳೆಯಬಲ್ಲ ದೇವತೆಗಳಿಗೆ ಸಮಾನರಾದ ಯಕ್ಷ ಕಿನ್ನರ ಗಂಧರ್ವ ಪನ್ನರುಗಳಿಂದ ಸೇವ್ಯಮಾನೆ ಗಿರಿಶ್ರೇಷ್ಠೆ ಬಹುನಾಗವರಾಯುತೆ ತಿಷ್ಟನ್ ಕಪಿವರಸ್ತತ್ರ ಹೃದಯನಾಗ ಇವ ಬಭೌ. ಅನೇಕ ದೊಡ್ಡ ದೊಡ್ಡ ಆನೆಗಳಿಂದ ಸೇವಿಸಲ್ಪಡುವ ಶ್ರೇಷ್ಠ ಪರ್ವತದಲ್ಲಿ ಸಂಚರಿಸುತ್ತಿದ್ದ ಆ ಕಪಿಶ್ರೇಷ್ಠನು ಕೊಳದ ಮಧ್ಯದಲ್ಲಿರುವ ಆನೆಯಂತೆ ಶೋಭಿಸುತ್ತಿದ್ದನು. ಸ ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚಾಂಜಲಿಂ ಕೃತ್ವಾ ಚಕಾರ ಗಮನೆ ಮತಿಂ. ಸೂರ್ಯ ಮಹೇಂದ್ರ ಪವನ ರೊಡಗುಡಿದ ಸ್ವಯಂಭು ಬ್ರಹ್ಮನಿಗೆ ವಿಗೆ ಎಲ್ಲಾ ಭೂತ ಗಣಗಳಿಗೆ ಕೈಮುಗಿದು ನಮಸ್ಕರಿಸಿ ಹೊರಡಲು ನಿಶ್ಚಯಿಸಿದನು. ಅಂಜಲಿಂ ಪ್ರಾಂಗುಖ ಕುರ್ವನ್ ಪವನಾಯತ್ಮಯೋನಯೇ ಮನಸಾ ವಂದ್ಯ ರಾಮಾಯ ಲಕ್ಷ್ಮಣಾಯ ಮಹಾಹರಿಃ. ಪೂರ್ವಾಭಿಮುಖವಾಗಿ ನಿಂತು ತನ್ನ ಜನ್ಮಕ್ಕೆ ಕಾರಣನಾದ ವಾಯುದೇವನಿಗೆ ನಮಸ್ಕರಿಸಿ ರಾಮಲಕ್ಷ್ಮಣರಿಗೂ ಮನಸ್ಸಲ್ಲಿಯೇ ನಮಸ್ಕರಿಸಿ ಸರಿತ ಸಾಗರಾಂಶ್ಚಾಪಿ ಪ್ರಣಮ್ಯ ಶಿರಸಾ ಹರಿ ಜ್ಞಾತಿನ್ಸ್ತಾನ್ ಸಂಪರಿಷ್ಟಜ್ಯ ಕೃತ್ವಾ ಚಾಪಿ ಪ್ರದಕ್ಷಿಣಂ. ಸರೋವರಗಳಿಗೂ ಸಾಗರಗಳಿಗೂ ತಲೆಬಾಗಿ ನಮಸ್ಕರಿಸಿ ತನ್ನ ಸಹಚರರಾದ ಎಲ್ಲಾ ವಾನರಗಳನ್ನು ಆಲಂಗಿಸಿಕೊಂಡು ಪ್ರದಕ್ಷಿಣೆ ಬಂದು ಅತಿಷ್ಟನ್ಮಾರ್ಗಮಾವೃತ್ಯ ಪುಣ್ಯಂ ವಾಯು ನಿಷೇವಿತಂ ಪುನರಾಗಮನಾಯೇತಿ ವಾನರೈರಭಿಭೂಜಿತಃ. ವಾಯು ಸಂಚರಿಸುವ ಪುಣ್ಯಮಯವಾದ ಮಾರ್ಗವನ್ನು ಆವರಿಸಿ ನಿಂತು ಕ್ಷೇಮವಾಗಿ ಹಿಂತಿರುಗಿ ಬರುವಂತೆ ವಾನರರು ಮಾಡಿದ ಪೂಜೆಯನ್ನು ಸ್ವೀಕರಿಸಿ ಇಹೈವ ತಿಷ್ಠತೇತ್ಯುಕ್ತ ಪ್ರದಕ್ಷಿಣಮಥಾಕರೋತ್ ತತೋ ಹಿ ವವೃದ್ಧೇ ಗಂತುಂ ದಕ್ಷಿಣಾಂ ದಿಶಂ. ನೀವೆಲ್ಲ ಇಲ್ಲೇ ನಿಲ್ಲಿರಿ ಎಂದು ಹೇಳಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದನು. ಸಮರ್ಥನಾದ ಆತನು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವ ಸಲುವಾಗಿ ಬೃಹತ್ ಗಾತ್ರನಾಗಿ ಬೆಳೆದನು.
ಪ್ಲವಂಗ ಪ್ರವರೈರ್ದಷ್ಟಃ ಪ್ಲವನೆ ಕೃತ ನಿಶ್ಚಯ ವ್ಯವಧೇ ರಾಮ ವೃದ್ಧ್ಯರ್ಥಂ ಸಮುದ್ರ ಇವ ಪರ್ವಸು. ಸಮುದ್ರವು ಪರ್ವಕಾಲದಲ್ಲಿ ಉಕ್ಕೇರುವಂತೆ ರಾಮನ ಅಭ್ಯುದಯಕ್ಕಾಗಿ ಹಾರಲು ನಿಶ್ಚಯಿಸಿಕೊಂಡಿದ್ದ ಪವನಸುತನು ಮೈಯೊಬ್ಬಿ ಬೆಳೆಯುತ್ತಿರುವುದನ್ನು ಕಪಿಶ್ರೇಷ್ಠರೆಲ್ಲರೂ ನೋಡಿದರು. ನಿಷ್ಟಮಾನ ಶರೀರ ಸನ್ ಲಿಲಂಗುಯಿಶುರ್ಣವಂ ಪ್ರಗ್ರಹ್ಯ ಬಲವಾನ್ ಬಾಹು ಲಂಕಾಮುಭಿಮುಖಂ ಮುಖಸ್ಥಿತಃ. ಸಮುದ್ರವನ್ನು ದಾಟುವ ಬಯಕೆಯಿಂದಾಗಿ ಅಪರಿಮಿತನಾಗಿ ಅಳತೆ ಮೀರಿ ಬೆಳೆದ ಬಲಿಷ್ಠನಾದ ಆತನು ಲಂಕೆಯ ಕಡೆಗೆ ಮುಖ ಹಾಕಿ ನಿಂತು ಬಾಹುಗಳಿಂದಲೂ ಪಾದಗಳಿಂದಲೂ ಆ ಪರ್ವತವನ್ನು ಪೀಡಿಸಿದನು. ಸ ಚಚಾಲಾಚಲಾಶ್ಚಾಪಿ ಮುಹೂರ್ತಂ ಕಪಿ ಪೀಡಿತ ಕರುಣಾ ಪುಷ್ಟಿತಾಗ್ರಾಣಾಂ ಸರ್ವಂ ಪುಷ್ಪಮಶಾತಯತ್. ಕಪಿಯ ಆಘಾತಕ್ಕೆ ಹೀಗೆ ಒಳಗಾದ ಆ ಪರ್ವತವು ಕ್ಷಣಕಾಲ ಕಂಪಿಸಿತು. ಮರಗಳ ತುದಿಯಲ್ಲಿ ಅರಳಿ ನಿಂತ ಹೂಗಳು ಉದುರಿದವು. ತೇನ ಪಾದ ಮುಕ್ತೇನ ಪುಷ್ಪೌಘೇಣ ಸುಗಂಧಿನ ಪರ್ವತ ಸಂವೃತ ಶೈಲೋ ಬಭೌ ಪುಷ್ಪಮಯೋ ಯಥಾ. ಮರಗಳಿಂದ ಸುರಿದ ಸುಗಂಧಪೂರ್ಣವಾದ ಹೂಗಳ ರಾಶಿಯಿಂದ ಆ ಪರ್ವತವು ಎಲ್ಲೆಡೆ ಹೂಗಳಿಂದ ತುಂಬಿ ಪುಷ್ಪಮಯ ಪರ್ವತವಾಗಿ ಶೋಭಿಸಿತು. ಪೀಡ್ಯಮಾನಸ್ತು ಬಲಿನ ಮಹೇಂದ್ರಸ್ತೇನ ಪರ್ವತ ಸಲಿಲಂ ಸಂಪ್ರಾ ಸುಸ್ರಾವ ಮುದಮತ್ತ ಇವ ದ್ವಿಪ. ಬಲಶಾಲಿಯಾದ ಆತನಿಂದ ಪೀಡಿಸಲ್ಪಟ್ಟ ಆ ಮಹೇಂದ್ರ ಪರ್ವತವು ಮದಿಸಿದ ಆನೆಯ ಮದೋದಕವನ್ನು ಸುರಿಸುವಂತೆ ಎಲ್ಲಾ ಕಡೆಗಳಿಂದ ನೀರನ್ನು ಹೊರಚಿಮ್ಮಿತು. ತೇನ ಚೋತ್ತಮ ವೀರ್ಯೇಣ ಪೀಡ್ಯಮಾನ ಸ ಪರ್ವತ ರೀತಿರ್ನಿರ್ವತ್ತ ಯಾಮಾಸ ಕಾಂಚನಾಂಜನರಾಜತೀ. ಉತ್ತಮ ಪರಾಕ್ರಮಿಯಾದ ಅವನಿಂದ ಪೀಡಿಸಲ್ಪಟ್ಟ ಆ ಪರ್ವತ ತನ್ನ ಬಂಡೆಗಳಲ್ಲಿ ಬಿರುಕು ಬಿಟ್ಟ ಕಾರಣ ತನ್ನಲ್ಲಿದ್ದ ಚಿನ್ನ, ಬೆಳ್ಳಿ, ಕಪ್ಪು ಲೋಹಗಳ ಕಾಂತಿಯ ವಿವಿಧ ಬಣ್ಣದ ರೇಖೆಗಳುಳ್ಳದಾಗಿ ಪ್ರಕಾಶಿಸಿತು. ಹರಿಣಾ ಪೀಡ್ಯಮಾನೇನ ಪೀಡ್ಯಮಾನಾನಿ ಸರ್ವಶಃ ಗೋವಿಷ್ಟಾನಿ ಭೂತಾನಿ ವಿನೇ ದುರ್ವಿಕೃತೈ ಸರ್ವೈ. ಸಾಧಾರಣ ಜ್ವಾಲೆಗಳಿಂದ ಕೂಡಿರುವ ಅಗ್ನಿಯ ಹೊಗೆಯ ಸಾಲನ್ನು ಹೊರಹಾಕುವಂತೆ ವಿಶಾಲವಾದ ಮನಶಿಲೆಯ ಬಂಡೆಗಳನ್ನು ಹೊರಹಾಕಿತು. ಸಮಾಸತ್ವ ಸನ್ನಾದ ಶೈಲಪೀಡಾ ನಿಮಿತ್ತಜಾಹ ಪೃಥ್ವೀವಿಂ ಪೂರಯಾಮಾಸ ದಿಶಶ್ಚೋಪವನಾನಿ ಚ. ಕಪಿಯಿಂದ ಪೀಡಿತವಾದ ಆ ಪರ್ವತ ಎಲ್ಲಾ ಭಾಗದಲ್ಲೂ ಅತಿಯಾದ ಪೀಡೆ ಉಂಟಾದ ಕಾರಣ ಗೋಗಳಲ್ಲಿದ್ದ ಜೀವಿಗಳು ಭಯದಿಂದ ವಿಕಾರವಾದ ಸ್ವರದಿಂದ ಕಿರುಚಿಕೊಂಡವು. ಶಿರೋಭಿ ಪೃಥ್ವುಭಿ ಸರ್ಪಾವ್ಯಕ್ತ ಸ್ವಸ್ತಿಕ ಲಕ್ಷಣ್ಯೈ ವಮಂತ ಪಾವಕಂ ಘೋರಂ ದಂದುಶರ್ದನೈಶನೈ ಶಿಲಾ. ಹೀಗೆ ದೊಡ್ಡ ಜೀವಿಗಳು ಮಾಡಿದ ಈ ನಾದು ಇಡೀ ಭೂಮಂಡಲವನ್ನು ಅದರಲ್ಲಿರುವ ವನ ಉಪವನಗಳನ್ನು ತುಂಬಿಬಿಟ್ಟಿತು. ತಾಸ್ತದಾ ಸವಿಶೈರ್ದಷ್ಟ ಕುಪಿತೈಸ್ತೈರ್ಮಹಾಶಿಲಾ ಜಜ್ವಲು ಪಾವಕೋದ್ದೀಪ್ತ ಬಿವಿದುಷ್ಟ ಸಹಸ್ರದಾ. ದೊಡ್ಡ ದೊಡ್ಡ ಹೆಡೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತಿರುವ ಸ್ವಸ್ತಿಕೆ ಚಿಹ್ನೆಯುಳ್ಳ ಸರ್ಪಗಳು ಘೋರವಾದ ಅಗ್ನಿಯನ್ನು ಉಗುಳುತ್ತಾ ಹಲ್ಲುಗಳಿಂದ ಕಲ್ಲು ಬಂಡೆಗಳನ್ನು ಕಡಿದವು. ಯಾನಿ ಔಷಧಾ ಜಾಲಾನಿ ತಸ್ಮಿಂಜತಾನಿ ಪರ್ವತೆ ವಿಷಾಗ್ನಾನ್ಯಪಿ ನಾಗಾನಾಂನ ಶೇಕುಶಮಿತಂ ವಿಷಂ. ವಿಷಪೂರ್ಣವಾದ ಸರ್ಪಗಳಿಂದ ಹಾಗೆ ಕಚ್ಚಲ್ಪಟ್ಟ ಆ ದೊಡ್ಡ ದೊಡ್ಡ ಶಿಲಾಬಂಡೆ ಅಗ್ನಿಯಂತೆ ಪ್ರಜ್ವಲಿಸುವುದು ಮತ್ತು ಸಾವಿರಾರು ಹೋಳುಗಳಾಗಿ ಒಡೆದು ಹೋದವು. ಇಲ್ಲಿಗೆ ಇದನ್ನ